ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಚಿನ್ ಕುಮಾರ್ ದೇಸಾಯಿ. ಆ ವಿಷಯ ಏನಪ್ಪ ಅಂದರೆ, ಇಂದು ನಮ್ಮ ಗದಗ ಮಹಾನಗರದೊಳಗೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಯಾವ ಕಾರಣಕ್ಕೆ ಅಂದರೆ, ಪಂಚಮಸಾಲಿ ಸಮಾಜದ ಹಿರಿಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕೆಂದು ಆಗ್ರಹಿಸಿ ಇವತ್ತು ನಮ್ಮ ಹಿರಿಯರು ಸಮಾಜದ ಪಂಚಮಸಾಲಿ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದಂಥ ಕೊಟ್ರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜದ ಒಂದು ಹಕ್ಕೊತ್ತಾಯ ಏನಂತಂದರೆ, ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಮ್ಮ ಸಮಾಜದ 8 ಜನ ಶಾಸಕರಿದ್ದು, ಆ 8 ಜನ ಶಾಸಕರಲ್ಲಿ 4 ಜನರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ನಾವೆಲ್ಲ ಒಕ್ಕೂರದಿಂದ ಕೇಳ್ತಾ ಇದ್ದೇವೆ. ಅದನ್ನು ಯಾಕೆ ಕೇಳ್ತೀವಿ ಅಂತಂದರೆ, ಈ ರಾಜ್ಯದಲ್ಲಿ ಪಂಚಮಸಾಲಿ ಸಮಾಜ ಲಿಂಗಾಯತ ಒಂದು ವೀರಶೈವ ಲಿಂಗಾಯತರೊಳಗೆ ಬಹಳ ಬಹುದೊಡ್ಡ ಸಮಾಜ. ಆ ದೊಡ್ಡ ಸಮಾಜವನ್ನು ಕಡೆಗಣಿಸಿದರೆ ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗಬಹುದು. ಯಾಕಂತಂದ್ರೆ ಎಲ್ಲ ಲಿಂಗಾಯತರನ್ನು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇನ್ನೂ ಅನೇಕ ನಮ್ಮ ಸಮಾಜದ ಮುಖಂಡರು, ಶಾಸಕರು, ಸಂಸದರು ಇವರೆಲ್ಲ ಸೇರಿ ಕಾಂಗ್ರೆಸ್ಗೆ ಒಂದು ಈ ಸರ್ಕಾರ ಬರಲಿಕ್ಕೆ ಅನುಕೂಲ ಆಗಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಲ್ಲ. ಅದಕ್ಕೆ ಇವತ್ತಿನ ದಿನಮಾನದೊಳಗೆ ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ ಏನಂತಂದ್ರೆ, ವಿಜಯಾನಂದ ಕಾಶ್ಯಪ್ನವರು ಬರೀ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ. ವಿಜಯಾನಂದ ಕಾಶ್ಯಪ್ನವರು, SR ಕಾಶ್ಯಪ್ನವರು ಮತ್ತು SR ಕಾಶ್ಯಪ್ನವರ ಕುಟುಂಬ ತಾಯಿ ಅವರು ಕೂಡ ಶಾಸಕರಾದವರು ಕಾಂಗ್ರೆಸ್ನಿಂದ. ಅವ್ರ ಮನೆಯಲ್ಲಿ ಎಲ್ಲರೂ ಶಾಸಕರಾದವರು. ಮತ್ತೆ ಇವತ್ತು ಇನ್ನೂ ಒಂದು ಹೆಚ್ಚಿನ ವಿಷಯ ಏನಂತಂದ್ರೆ, ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗ್ಯಾರ ನಮ್ಮ ವೀಣಾ ಕಾಶ್ಯಪ್ನವರು. ಹೀಗಾಗಿ ಎಲ್ಲ ಸಮಾಜವನ್ನ ಒಟ್ಟಿಗೂಡಿ ಎಲ್ಲರನ್ನೂ ಕರೆದುಕೊಂಡು ಹೋಗೋ ಶಕ್ತಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗಿದೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಿದೆ. ಈ ಎಲ್ಲ ಶಾಸಕರಿಗೂ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡಬೇಕು. ಕೊಟ್ಟು ಈ ರಾಜ್ಯದೊಳಗೆ ಎಲ್ಲ ಸುಭಿಕ್ಷೆ ಆಗಿರ್ಲಿ, ಮಳೆ ಬೆಳೆ ಆಗಲಿ, ರೈತರಿಗೆ ಒಳ್ಳೇದಾಗ್ಲಿ, ಎಲ್ಲ ಕೂಲಿ ಕಾರ್ಮಿಕರಿಗೆ ಒಳ್ಳೇದಾಗ್ಲಿ, ಈ ಯಾವುದೇ ರೀತಿ ತೊಂದರೆ ತಾಪತ್ರೆ ಆಗ್ಲಾರ್ದಂಗ ಈ ರಾಜ್ಯ ಸುಭಿಕ್ಷವಾಗಿ ನಡೀಲಿ ಅಂತ ಹೇಳಿ ವಿಜಯಾನಂದ ಕಾಶ್ಯಪ್ನವ್ರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಯಾವುದೇ ರೀತಿ ತಪ್ಪಲಾರ್ದಂಗ ಕಾಂಗ್ರೆಸ್ ಮುಖಂಡರು, ಹೈಕಮಾಂಡ್ ಆಗಿರ್ಲಿ, ಸಿದ್ದರಾಮಯ್ಯ ಅವರಾಗಿರ್ಲಿ, ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ, ಎಲ್ಲ ಹಿರಿಯರಿಗೂ ನಾವು ಕೈ ಮುಗಿದು ಮನವಿ ಮಾಡ್ಕೊಂತೀವಿ. ವಿಜಯಾನಂದ ಕಾಶ್ಯಪ್ನವ್ರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಇನ್ನೂ ಇಬ್ಬರಿಗೆ 8 ಮಂದಿ ಒಳಗೆ ಇನ್ನೂ ಇಬ್ಬರಿಗೆ 4 ಜನರಿಗೆ ಒಟ್ಟು ಸಚಿವ ಸ್ಥಾನ ಕೊಡಬೇಕು. ಯಾಕಂತಂದ್ರೆ ಲಿಂಗಾಯತ ಕೋಟದೊಳಗೆ ನಾವು ಲಿಂಗಾಯತರು ಅಂತ ಹೇಳ್ತಾರೆ. ಅವ್ರು 5,000 ಮತ ಇರ್ತಾವ ಒಂದೊಂದು ಕ್ಷೇತ್ರದಾಗ, ಅಂಥವ್ರು ನಾವು ಲಿಂಗಾಯತರು ಅಂತಾರೆ. ಅವ್ರು ಲಿಂಗಾಯತರ ಪರವಾಗಿ ಏನೂ ಕೆಲಸ ಮಾಡಂಗಿಲ್ಲ, ಅವ್ರು ಸುಳ್ಳ ಲಿಂಗಾಯತರ ಪರವಾಗಿ ಕೆಲಸ ಮಾಡೋರು ಯಾರಾದ್ರಂದ್ರೆ ಅದು ಪಂಚಮಸಾಲಿ ಸಮಾಜ. ಎಲ್ಲ ಜಾತಿ ಜನಾಂಗನ ಒಳಗೊಂಡು ಹೋಗೋದ್ರ ಸಮಾಜ ಯಾವ್ದಾರಂದ್ರೆ ಅದು ಪಂಚಮಸಾಲಿ ಸಮಾಜ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನ ಕೊಡಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹಕ್ಕೊತ್ತಾಯ ಮಾಡುತ್ತೇನೆ. ನಾಗರಾಜ್ ಹೊಂಬಗಟ್ಟಿ, ಮುಂಡ್ರಿಗಿ ಪಂಚಮಸಾಲಿ ಮುಖಂಡರು. ಈಗಾಗಲೇ ಈ ಒಂದು ಪತ್ರಿಕಾಗೋಷ್ಠಿ ಕುರಿತು ಹಿರಿಯರಾದಂಥ ಶ್ರೀಯುತ ಕೊಟ್ರಗೌಡ ಪಾಟೀಲ್ರು ಮಾತನಾಡಿದ್ದಾರೆ, ಬಸವರಾಜ್ ದೇಸಾಯಿ ಅವರು ಕೂಡ ಮಾತನಾಡಿದ್ದಾರೆ. ಈ ರಾಜ್ಯದಲ್ಲಿ ನಮ್ಮ ಪಂಚಮಸಾಲದ ಸಮಾಜದ ಒಕ್ಕೂರ್ಲ ಮನವಿ ಏನಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಂದರೆ ನೂತನವಾದಂಥ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ, ಅಂದರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಕ್ಯಾಬಿನೆಟ್ನಲ್ಲಿ ಇಡೀ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯವಾಗಿದ್ದು ಎದ್ದು ಕಂಡಿರತಕ್ಕಂಥ ವಿಷಯ. ಇವತ್ತು ಲಿಂಗಾಯತ ಸಮಾಜದವರು ಲಿಂಗಾಯತಂದು ಒಳಪಂಗಡಗಳನ್ನು ನಿರ್ಲಕ್ಷಿಸೋದು ಬಹಳ ಕ್ಲಿಷ್ಟಕರವಾದ ಸಂಗತಿ. ಇವತ್ತು ಲಿಂಗಾಯತ ಸಮಾಜದಲ್ಲಿ ಪಂಚಮಸಾಲಿ ಸಮಾಜ ಅಗ್ರಗಣ್ಯವಾಗಿದ್ದು, ಅಂದರೆ ಹಿರಿಯಣ್ಣನ ರೀತಿ ನಡ್ಕೊಳ್ತಾ ಬಂದಿರೋದು. ಯಾಕಂದ್ರೆ ರಾಜ್ಯದಲ್ಲಿ 70-80 ಲಕ್ಷ ಜನಸಂಖ್ಯೆ ಉಳಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಮುಖಂಡರಿಗೆ ಈ ಸರ್ಕಾರದಲ್ಲಿ ಸಚಿವ ಸಂಪುಟ ಕೊಡುವ ವಿಚಾರನ ಇಟ್ಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ವಿಜಯಾನಂದ ಕಾಶ್ಯಪ್ನವರು ಈ ರಾಜ್ಯ ಕಂಡರಿದಂತ ಪ್ರತಿಮ ನಾಯಕರು. ಯಾಕಂದ್ರೆ
ಬಿಜೆಪಿ ಸರ್ಕಾರ ಇದ್ದಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಲು ಅವರು ಅನೇಕ ಕಾರ್ಯಗಳನ್ನು ಹೂಡಿಕೊಂಡ್ರು. ಅದರಲ್ಲಿ ಪಾದಯಾತ್ರೆ ಪ್ರಮುಖವಾದದ್ದು. ಅಂದ್ರೆ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ ಸುಮಾರು 713 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಸಮಾಜ ಸಂಘಟನೆ ಮಾಡಿ, ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ತರಲಿಕ್ಕೆ ಪ್ರಮುಖ ಕಾರಣ ವ್ಯಕ್ತಿ ಯಾರಾದ್ರೂ ಅದು ಲಿಂಗಾಯತ ಸಮಾಜದ ಪ್ರಮುಖ ಮುಖಂಡರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಂತಂದು ಈ ವೇದಿಕೆ ಮುಖಾಂತರ ಹೇಳಲು ಇಚ್ಛೆಪಡಿಸ್ತೇನೆ. ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗೆ ಅಂತವ್ರಿಗೆ ಈ ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನ ಕೊಟ್ಟು ಪಂಚಮಸಾಲಿ ಸಮಾಜಕ್ಕೆ ಗೌರವ ಕೊಡುವಂತ ಕೆಲಸ ಸರ್ಕಾರಲಿಂತ ಆಗ್ಬೇಕು. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಾಗಲಿ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಲಿ, ಈಗ AICC ಮುಖಂಡರಾದಂತಹ ರಾಹುಲ್ ಗಾಂಧಿ ಅವರಾಗಲಿ ಈ ಒಂದು ಸಮಾಜದ ಬೇಡಿಕೆಯನ್ನು ಆದಷ್ಟು ಬೇಗನೆ ಈಡೇರಿಸಲು ತಮ್ಮೆಲ್ಲರ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಂತಿದ್ವಿ. ಅದ್ರ ಜೊತೆಗೆ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದರಿಂದ ಸುಮಾರು ವರ್ಷ ನಾನು ಕಂಡಂತ ವಿಜಯಾನಂದ ಕಾಶ್ಯಪ್ನವರು ಸುಮಾರು ವರ್ಷ ಕಾಂಗ್ರೆಸ್ ಪಕ್ಷದ ಅನೇಕ ಸಂಘಟನೆ ಜೊತೆಗೆ ಪದಾಧಿಕಾರವನ್ನು ಪಡೆದುಕೊಂಡು ಪಕ್ಷ ಸಂಘಟನೆ ಇದ್ದಾರೆ. ಅದೇ ರೀತಿಯಾಗಿ ಅವ್ರ ತಾಯಿಯೂ ಕೂಡ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಪತ್ನಿ ಶ್ರೀಮತಿ ವೀಣಾ ಕಾಶ್ಯಪ್ನವರು ಕೂಡ ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಕೂಡ 2ನೇ ಬಾರಿ ಶಾಸಕರಾಗಿ ಜನಸೇವೆ ಮಾಡುತ್ತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಮೀರಿಯೂ ಕೂಡ ಈ ರಾಜ್ಯವನ್ನು ಪಂಚಮಸಾಲಿ ಸಮಾಜವನ್ನು ಈ ರಾಜ್ಯಕ್ಕೆ ತೋರಿಸಿಕೊಟ್ಟಂತ ವಿಚಾರ ಬಂದ್ರೆ ಅದು ದಿವಂಗತ ಶ್ರೀ SR ಕಾಶ್ಯಪ್ನವರ ಕೊಡುಗೆ ಅಪಾರವಾದಂತ ಕೊಡುಗೆ. ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಸೇವೆ ಅಪಾರವಾದಂತ ಸೇವೆ ಇದೆ. ಇವೆಲ್ಲ ಮನಗೊಂಡು ನಮ್ಮ ಹೈಕಮಾಂಡ್ ಅವರು, ಕಾಂಗ್ರೆಸ್ ಹೈಕಮಾಂಡ್ ಅವರು ಅದು ಲಿಂಗಾಯತ್ ಕೋಟಾದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗೆ ಪ್ರಥಮ ಆದ್ಯತೆ ಕೊಡ್ಬೇಕು ಅನ್ನೋದು. ಯಾಕಂದ್ರೆ ಪ್ರಥಮ ಆದ್ಯತೆ ಯಾಕಂದ್ರೆ ಸುಳ್ಳನೆ ಈಗಾಗಲೇ ದೇಸಾಯರು ಹೇಳ್ದಂಗ ಲಿಂಗಾಯತ್ ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿ 5,000 10,000 ಜನಸಂಖ್ಯೆ ಇರತಕ್ಕಂತ ಲಿಂಗಾಯತ ಮುಖಂಡರನ್ನು ಸಚಿವರಾಗಿ ಮಾಡಿದ್ದಾರೆ. ಅಗ್ರ ಪಂಕ್ತಿಯಲ್ಲಿ ಇರ್ತಕ್ಕಂಥ ಪಂಚಮಸಾಲಿ ಸಮಾಜದವರು ಅವ್ರನ್ನ ಹತ್ತಿಕ್ಕುವಂತ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಇದು ಸರಿಯಾದಂತ ವಾತಾವರಣ ಅಲ್ಲ. ಮುಂದೊಂದು ದಿನ ಪಂಚಮಸಾಲಿ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವಾದಂತ ದಿನ ಬರುತ್ತಾ. ದಯವಿಟ್ಟು ಹೈಕಮಾಂಡ್ ಅವರನ್ನು ಗಮನಿಸಿ ನಮ್ಮ ಸಮಾಜಕ್ಕೆ ಕೊಡ್ತಕ್ಕಂಥ ನ್ಯಾಯ ಒದಗಿಸ್ಕೊಡ್ಬೇಕಂತಂದು ಈ ವೇದಿಕೆ ಮುಖಾಂತರ ಹಕ್ಕೊತ್ತಾಯ. ಅದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ನಮ್ಮ ಆಸೆ ಈಡೇರ್ಲಿಲ್ಲ ಅಂದ್ರೆ ನಮ್ಮ ನವಲ್ಗುಂದ್ ಅವ್ರು ಹೇಳ್ದಂಗ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಸಾಮೂಹಿಕವಾಗಿ ಹೋರಾಟ ಮಾಡುವಂತ ಕೆಲಸ ಮುಂಬರುವ ದಿನದಲ್ಲಿ ಮಾಡ್ತೀವಿ. ದಯವಿಟ್ಟು ಹೈಕಮಾಂಡ್ ಅವರು ಎಚ್ಚೆತ್ಕೊಂಡು ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕನ್ನೋದು ನಮ್ಮೆಲ್ಲರ ಹಕ್ಕೊತ್ತಾಯ. ನಾನು ಕುಟ್ರಗೌಡ ಸಿದ್ದನಗೌಡ ಪಾಟೀಲ್ ಅಂತ, ರಾಜ್ಯ ಪಂಚಮಸಾಲಿ ಸಮಾಜದ ಉಪಾಧ್ಯಕ್ಷರು. ಈ ರಾಜ್ಯದಾಗ ಪಂಚಮಸಾಲಿ ಸಮಾಜ ಐತಂತ ಗುರ್ತು ಮಾಡಿದವರು ದಿವಂಗತ SR ಕಾಶ್ಯಪ್ನವರು. ಅವ್ರ ತರುವಾಯ ಅವರ ಚಿರಂಜೀವಿಯಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ರಾಷ್ಟ್ರೀಯ ಅಧ್ಯಕ್ಷರು. ಅವರು ಹೋರಾಟದ ಮೂಲಕನೇ ಕಾಂಗ್ರೆಸ್ ಸರ್ಕಾರ ಬಂತಂದರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ರಾಜ್ಯ ನಾಯಕರು, ರಾಷ್ಟ್ರದ ನಾಯಕರು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಂಪುಟದಲ್ಲಿ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಯುವಕರ ಅವಶ್ಯಕತೆ ಕಾಂಗ್ರೆಸ್ಗೆ ಐತಿ. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಬರ್ಬೇಕಂದ್ರೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಮಂತ್ರಿಗಿರಿ ಕೊಡ್ಬೇಕು. ಮಹಿಳಾ ಕೋಟಾದಲ್ಲಿ ಕೊಡೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡ್ರಿ. ಇನ್ನೆರಡು ತಾವ್ಯಾರಿಗೆ ತಿಳಿತೈತೆ ಒಟ್ಟು 4 ಮಂದಿಗೆ ಪಂಚಮಸಾಲಿ ಸಮಾಜದವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನಿಂದ ಒತ್ತಾಯ ಮಾಡ್ತೀವಿ. ಇವತ್ತಿನ ದಿವಸ ಕೊಟ್ರಗೌಡರ ನೇತೃತ್ವದ ಒಳಗೆ ನಾವು ಯಾಕೆ ಬಿಟ್ಟಿದ್ದೀವಿ ಅಂದ್ರೆ, ಇವತ್ತೇನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮ್ಯಾಗ ಸಚಿವ ಸಂಪುಟ ಏನು ವಿಸ್ತರಣೆ ಮಾಡ್ತಿದ್ದಾರೆ, ಆ ವಿಸ್ತರಣೆಯಲ್ಲಿ ನಮ್ಮ ಸಮಾಜದವರಾದ ಶ್ರೀ ಕಾಶ್ಯಪ್ನವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು. ಅವ್ರಿಗೆ ಯಾಕೆ ಕೊಡ್ಬೇಕಂದ್ರೆ, ನಮ್ಮ ಸಮಾಜದ ಬಹಳ ಕಷ್ಟಪಟ್ಟು ಹೋರಾಡಿ ತನು ಮನ ಧನದಿಂದ ನಮ್ಮ ಸಮಾಜದ ಏಳಿಗೆಯಾಗಿ ಶ್ರಮಿಸಿರ್ತಾರೆ. ಅಂಥವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ಸಹಿತ ಯಾವಾಗಲೂ ಪಂಚಮಸಾಲಿ ಸಮಾಜ ಕಾಂಗ್ರೆಸ್ ಪಕ್ಷದ ಹಿಂದಿರ್ತೈತಿ. ಆ ಉದ್ದೇಶಕ್ಕೋಸ್ಕರ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾವು ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸ್ತಾ ಇದ್ವಿ. ನಾಗರಾಜ್ ಹೊಂಬಗಟ್ಟಿ, ಮುಂಡ್ರಿಗಿ ಪಂಚಮಸಾಲಿ ಮುಖಂಡರು.
ಈಗಾಗಲೇ ಈ ಒಂದು ಪತ್ರಿಕಾಗೋಷ್ಠಿ ಕುರಿತು ಹಿರಿಯರಾದಂಥ ಶ್ರೀಯುತ ಕೊಟ್ಟಗೌಡ ಪಾಟೀಲ್ರು ಮಾತನಾಡಿದ್ದಾರೆ, ಬಸವರಾಜ್ ದೇಸಾಯಿ ಅವರು ಕೂಡ ಮಾತನಾಡಿದ್ದಾರೆ. ಈ ರಾಜ್ಯದಲ್ಲಿ ನಮ್ಮ ಪಂಚಮಸಾಲದ ಸಮಾಜದ ಒಕ್ಕೂರ್ಲ ಮನವಿ ಏನಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಂದ್ರೆ ನೂತನವಾದಂಥ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಅಂದ್ರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಕ್ಯಾಬಿನೆಟ್ನಲ್ಲಿ ಇಡೀ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯವಾಗಿದ್ದು ಎದ್ದು ಕಂಡಿರತಕ್ಕಂಥ ವಿಷಯ. ಇವತ್ತು ಲಿಂಗಾಯತ್ ಸಮಾಜದವರು ಲಿಂಗಾಯತಂದು ಒಳಪಂಗಡಗಳನ್ನು ನಿರ್ಲಕ್ಷಿಸೋದು ಬಹಳ ಕ್ಲಿಷ್ಟಕರವಾದ ಸಂಗತಿ. ಇವತ್ತು ಲಿಂಗಾಯತ ಸಮಾಜದಲ್ಲಿ ಪಂಚಮಸಾಲಿ ಸಮಾಜ ಅಗ್ರಗಣ್ಯವಾಗಿದ್ದು ಅಂದ್ರೆ ಹಿರಿಯಣ್ಣನ ರೀತಿ ನಡ್ಕೊಳ್ತಾ ಬಂದಿರೋದು. ಯಾಕಂದ್ರೆ ರಾಜ್ಯದಲ್ಲಿ 70 ಲಕ್ಷ ಜನಸಂಖ್ಯೆ ಉಳಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಮುಖಂಡರಿಗೆ ಈ ಸರ್ಕಾರದಲ್ಲಿ ಸಚಿವ ಸಂಪುಟ ಕೊಡುವ ವಿಚಾರನ ಇಟ್ಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ವಿಜಯಾನಂದ ಕಾಶ್ಯಪ್ನವರು ಈ ರಾಜ್ಯ ಕಂಡರಿದಂತ ಪ್ರತಿಮ ನಾಯಕರು. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಲು ಅವರು ಅನೇಕ ಕಾರ್ಯಗಳನ್ನು ಹೂಡಿಕೊಂಡ್ರು. ಅದರಲ್ಲಿ ಪಾದಯಾತ್ರೆ ಪ್ರಮುಖವಾದದ್ದು. ಅಂದ್ರೆ ಕೂಡಲ ಸಂಗಮದಿಂದ ಬೆಂಗಳೂರವರೆಗೂ ಸುಮಾರು 713 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಸಮಾಜ ಸಂಘಟನೆ ಮಾಡಿ, ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ತರಲಿಕ್ಕೆ ಪ್ರಮುಖ ಕಾರಣ ವ್ಯಕ್ತಿ ಯಾರಾದ್ರೂ ಅದು ಲಿಂಗಾಯತ ಸಮಾಜದ ಪ್ರಮುಖ ಮುಖಂಡರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಂತಂದು ಈ ವೇದಿಕೆ ಮುಖಾಂತರ ಹೇಳಲು ಇಚ್ಛೆಪಡಿಸ್ತೇನೆ. ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗೆ ಅಂತವ್ರಿಗೆ ಈ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಟ್ಟು ಪಂಚಮಸಾಲಿ ಸಮಾಜಕ್ಕೆ ಗೌರವ ಕೊಡುವಂತ ಕೆಲಸ ಸರ್ಕಾರಲಿಂದ ಆಗಬೇಕು. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಾಗಲಿ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಲಿ, ಈಗ AICC ಮುಖಂಡರಾದಂಥ ರಾಹುಲ್ ಗಾಂಧಿ ಅವರಾಗಲಿ ಈ ಒಂದು ಸಮಾಜದ ಬೇಡಿಕೆಯನ್ನು ಆದಷ್ಟು ಬೇಗನೆ ಈಡೇರಿಸಲು ತಮ್ಮೆಲ್ಲರ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಂತಿದ್ವಿ. ಅದ್ರ ಜೊತೆಗೆ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದರಿಂದ ಸುಮಾರು ವರ್ಷ ನಾನು ಕಂಡಂತ ವಿಜಯಾನಂದ ಕಾಶ್ಯಪ್ನವರು ಸುಮಾರು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸಂಘಟನೆ ಜೊತೆಗೆ ಪದಾಧಿಕಾರವನ್ನು ಪಡೆದುಕೊಂಡು ಪಕ್ಷ ಸಂಘಟನೆ ಇದ್ದಾರೆ. ಅದೇ ರೀತಿಯಾಗಿ ಅವ್ರ ತಾಯಿಯೂ ಕೂಡ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಪತ್ನಿ ಶ್ರೀಮತಿ ವೀಣಾ ಕಾಶ್ಯಪ್ನವರು ಕೂಡ ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಕೂಡ 2ನೇ ಬಾರಿ ಶಾಸಕರಾಗಿ ಜನಸೇವೆ ಮಾಡುತ್ತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಮೀರಿಯೂ ಕೂಡ ಈ ರಾಜ್ಯವನ್ನು ಪಂಚಮಸಾಲಿ ಸಮಾಜವನ್ನು ಈ ರಾಜ್ಯಕ್ಕೆ ತೋರಿಸಿಕೊಟ್ಟಂತ ವಿಚಾರ ಬಂದ್ರೆ ಅದು ದಿವಂಗತ ಶ್ರೀ SR ಕಾಶ್ಯಪ್ನವರ ಕೊಡುಗೆ ಅಪಾರವಾದಂತ ಕೊಡುಗೆ. ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಸೇವೆ ಅಪಾರವಾದಂತ ಸೇವೆ ಇದೆ. ಇವೆಲ್ಲ ಮನಗೊಂಡು ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅದು ಲಿಂಗಾಯತ್ ಕೋಟಾದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗೆ ಪ್ರಥಮ ಆದ್ಯತೆ ಕೊಡ್ಬೇಕು ಅನ್ನೋದು. ಯಾಕಂದ್ರೆ ಪ್ರಥಮ ಆದ್ಯತೆ ಯಾಕಂದ್ರೆ ಸುಳ್ಳನೆ ಈಗಾಗಲೇ ದೇಸಾಯರು ಹೇಳ್ದಂಗ ಲಿಂಗಾಯತ್ ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿ 5,000 10,000 ಜನಸಂಖ್ಯೆ ಇರ್ತಕ್ಕಂಥ ಲಿಂಗಾಯತ ಮುಖಂಡರನ್ನು ಸಚಿವರಾಗಿ ಮಾಡಿದ್ದಾರೆ. ಅಗ್ರ ಪಂಕ್ತಿಯಲ್ಲಿರ್ತಕ್ಕಂಥ ಪಂಚಮಸಾಲಿ ಸಮಾಜದವರು ಅವ್ರನ್ನ ಹತ್ತಿಕ್ಕುವಂತ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಇದು ಸರಿಯಾದಂತ ವಾತಾವರಣ ಅಲ್ಲ. ಮುಂದೊಂದು ದಿನ ಪಂಚಮಸಾಲಿ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವಾದಂತ ದಿನ ಬರುತ್ತಾ. ದಯವಿಟ್ಟು ಹೈಕಮಾಂಡ್ ಅವರನ್ನು ಗಮನಿಸಿ ನಮ್ಮ ಸಮಾಜಕ್ಕೆ ಕೊಡ್ತಕ್ಕಂಥ ನ್ಯಾಯ ಒದಗಿಸ್ಕೊಡ್ಬೇಕಂತಂದು ಈ ವೇದಿಕೆ ಮುಖಾಂತರ ಹಕ್ಕೊತ್ತಾಯ. ಅದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ನಮ್ಮ ಆಸೆ ಈಡೇರ್ಲಿಲ್ಲ ಅಂದ್ರ ನಮ್ಮ ನವಲಗುಂದವ್ರು ಹೇಳ್ದಂಗ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಸಾಮೂಹಿಕವಾಗಿ ಹೋರಾಟ ಮಾಡುವಂತ ಕೆಲಸ ಮುಂಬರುವ ದಿನದಲ್ಲಿ ಮಾಡ್ತೀವಿ. ದಯವಿಟ್ಟು ಹೈಕಮಾಂಡ್ ಅವರು ಎಚ್ಚೆತ್ಕೊಂಡು ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕನ್ನೋದು ನಮ್ಮೆಲ್ಲರ ಹಕ್ಕೊತ್ತಾಯ. ಇವತ್ತಿನ ದಿವಸ ಕೊಟ್ಟರಗೌಡರ ನೇತೃತ್ವದ ಒಳಗೆ ನಾವು ಯಾಕೆ ಬಿಟ್ಟಿದ್ದೀವಿ ಅಂದ್ರೆ, ಇವತ್ತೇನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮ್ಯಾಗ ಸಚಿವ ಸಂಪುಟ ಏನು ವಿಸ್ತರಣೆ ಮಾಡ್ತಿದ್ದಾರೆ, ಆ ವಿಸ್ತರಣೆಯಲ್ಲಿ ನಮ್ಮ ಸಮಾಜದವರಾದ ಶ್ರೀ ಕಾಶ್ಯಪ್ನವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು. ಅವ್ರಿಗೆ ಯಾಕೆ ಕೊಡ್ಬೇಕಂದ್ರೆ, ನಮ್ಮ ಸಮಾಜದ ಬಹಳ ಕಷ್ಟಪಟ್ಟು ಹೋರಾಡಿ ತನು ಮನ ಧನದಿಂದ ನಮ್ಮ ಸಮಾಜದ ಏಳಿಗೆಯಾಗಿ ಶ್ರಮಿಸಿರ್ತಾರೆ. ಅಂಥವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ರೆ
ಮುಂದಿನ ದಿನಮಾನಗಳಲ್ಲಿ ಸಹಿತ ಯಾವಾಗಲೂ ಪಂಚಮಸಾಲಿ ಸಮಾಜ ಕಾಂಗ್ರೆಸ್ ಪಕ್ಷದ ಹಿಂದಿರ್ತೈತಿ. ಆ ಉದ್ದೇಶಕ್ಕೋಸ್ಕರ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾವು ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸ್ತಾ ಇದ್ವಿ.